ನಮ್ಮ ಇನ್ನೊಂದು ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಹಿಂದೆ ನಾವೆಲ್ಲರೂ ಇಡೀ ದೇಶಕ್ಕೆ ಕೆರೆ ತುಂಬುವ ಯೋಜನೆಯನ್ನು ರೂಪಿಸಿ ದೇಶಕ್ಕೆ ನಾವು ಮಾದರಿಯಾಗಿತ್ತು. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6,000 ಕೆರೆಗಳನ್ನು ನಾವು ರೂಪಿಸಿದಂಥ ಯೋಜನೆಯಿಂದ ಇಡೀ ರಾಜ್ಯದಲ್ಲಿ ಮತ್ತು ಇನ್ನಿತರ ರಾಜ್ಯಗಳಲ್ಲಿ ನಮ್ಮನ್ನು ಅನುಕರಣೆ ಮಾಡಿ ಇವತ್ತು ಸಹ ಅದರ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಭಾಳ ಸಂತೋಷ. ಇವತ್ತು ಇಲ್ಲಿ ಲೋಗಾವಿಯಲ್ಲಿ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳು ಇಟ್ಟಂಗ್ಯಾಳ, ತಾಂಡ, ದಂದರ್ಗಿ ಎಲ್ಲ ಜನ ಜಾಲಿಗೆಗಳು ಕುಡ್ಕೊಂಡು ಎಲ್ಲರೂ ಇವತ್ತು ಸಹ ಇಲ್ಲಿ ನಾವು ಕೂಡಿದೆ. ಇದಕ್ಕೆ ಪ್ರಮುಖ ಕಾರಣ ಇನ್ನೊಂದು ಪ್ರಮುಖವಾದಂಥ ಯೋಜನೆ. ನಾವು ಕೆರೆ ತುಂಬುವ ಯೋಜನೆಯನ್ನು ಮಾಡಿದಾಗ ವೇದಿಕೆ ಮೇಲಿದ್ದಂಥ ಎಲ್ಲ ಪೂಜ್ಯ ಶ್ರೀಗಳ ಪಾದಗಳನ್ನ ಭಕ್ತಿಪೂರ್ವಕ ನಮ್ಮನ್ನು ಸಲ್ಲಿಸಿ ವೇದಿಕೆ ಮೇಲಿದಂಥ ಎಲ್ಲ ಗಣ್ಯರೇ, ಮುಖಂಡರೇ, ಹಿರಿಯರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಆತ್ಮೀಯ ಹಿರಿಯರೇ, ತಾಯಂದಿರೇ, ಸಹೋದರರೇ, ಯುವಕ ಮಿತ್ರರೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಇದು ಇನ್ನೊಂದು ಹೆಜ್ಜೆ. ಇವತ್ತು ದಿವಸ ಯಾವ ರೀತಿ ನಾವು ಕೆರೆ ತುಂಬುವ ಯೋಜನೆಯನ್ನು ಮಾಡಿದ್ದೀವಿ, ಅದಕ್ಕೆ ಈ ಯೋಜನೆ ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಹಳ್ಳ ತುಂಬುವಂಥ ಯೋಜನೆ ಅದು. ಸುಮ್ಕೂಡತ್ತಲ್ಲಿ ಆ ಕಡೆ ಅಲ್ಲಿ ಕುಡಿತಾರ, ಅಲ್ಲಿ ಸುಮ್ಕೂಡತ್ತಲ್ಲಿ ಹಳ್ಳವನ್ನ ತುಂಬುವಂಥ ಯೋಜನೆ ನಾವು ವಿಚಾರ ಮಾಡಿದ್ದೀವಿ. ನಾನು 13ರಿಂದ 18 ನೀರಾವರಿ ಮಂತ್ರಿ ಆಗಿದ್ದಾಗ ಏನು ಸುಮಾರು 9,000 ಮಾಡಿ 1,000 ಕಿಲೋಮೀಟರ್ ಮೇನ್ ಕೆನಾಲ್ ಮಾಡಿ ಡಿಸ್ಟ್ರಿಬ್ಯೂಟ್ಗಳನ್ನು ಮಾಡಿ ಅನೇಕ ಮುಳ್ವಾಡ, ಚಿಮ್ಮಲ್ಗಿ ಈ ಕಡೆ ನಮ್ಮ ತುಮಚಿ ಬಬಲೇಶ್ವರ ಯೋಜನೆ, ಪಿರಾಪುರ, ಬುದಿಯಾಳ ಎಲ್ಲ ಯೋಜನೆಗಳನ್ನು ನಾವೇನು ಮಾಡಿದ್ದೀವಿ. ಈ ಕೆನಾಲ್ ನೆಟ್ವರ್ಕ್ ಏನು ಜಾಲ ಏನಿದೆ, ನಮ್ಮ ನೆಟ್ವರ್ಕ್ ಕೆನಾಲ್ ಜಾಲ ಇರೋದ, ಆ ಜಾಲಗಳ ಮೇಲೆ ಸುಮಾರು 176 ಹಳ್ಳಗಳು ಬರ್ತಾರೆ. ಸುಮ್ಕೊಂಡ್ರೆ ಕೇಳಪ್ಪ, ಅಲ್ಲಿ ಹೋಗಿ ಬಂದ್ ಮಾಡ್ತಾನ ಯಾರೋ ಹೋಗಲಿ ಪೊಲೀಸ್ ಹೋಗಿ 176 ಹಳ್ಳಗಳು ಬರ್ತಾವೆ. ಈ ಕೆನಾಲ್ ನೆಟ್ವರ್ಕ್ ಮೇಲೆ 176 ಹಳ್ಳಗಳು ಬರ್ತಾವೆ. ನಾವು ಯೋಚನೆ ಮಾಡಿದ್ದೀವಿ, ಮಳೆಗಾಲದಲ್ಲಿ ನಿಮ್ಗೆ ಗೊತ್ತಿದೆ, ಈ ವರ್ಷ ನಮ್ಗೆ ಆಲಮಟ್ಟಿ ಅಣೆಕಟ್ಟದ 700 TMC ಇರಬಹುದು ಕಳಿಸೋದು. ಪ್ರತಿ ವರ್ಷ 400 TMC, 500 TMC, 600 TMC, 700 ಜನ ಒಂದೊಂದು ಸಮಯದಲ್ಲಿ 1,000 TMC, 200 TMC ಎಲ್ಲವೂ ಸರಾಸರಿ ಪ್ರತಿ ವರ್ಷ ಒಂದು 500 TMC ನೀರು ಹರಿದೋಗ್ತವೆ. ನಾವು ವಿಚಾರ ಮಾಡಿದ್ವಿ, ಮಳೆಗಾಲದಾಗ ಏನು ನಮ್ಮ ಕೆನಾಲ್ ನೆಟ್ವರ್ಕ್ ಐತಿ, ಕೆನಾಲ್ ಜಾಲ ಐತಿ, ಈ ಕೆನಾಲ್ ಜಾಲಕ್ಕೆ ನಮ್ಮ ಹಳ್ಳಗಳು ಏನು ಬರ್ತಾವ, 176 ಹಳ್ಳಗಳು. 176 ಹಳ್ಳಗಳು ಅಂದ್ರ ಒಂದು ಹಳ್ಳಕ್ಕೆ ಸುಮಾರು 2ರಿಂದ 3 ಗ್ರಾಮಗಳು ಬರ್ತಾವ. 176 ಮೂರ್ಲೆ ಅಂದ್ರೆ ಸುಮಾರು 4,500 ಹಳ್ಳಿಗಳು, 450 ಹಳ್ಳಿಗಳು. ಇವು ಕೆನಾಲ್ ನೆಟ್ವರ್ಕ್ ನಾವು ಎಸ್ಕೇಪ್ ಕೊಟ್ಟು ನೀರನ್ನ ಇವತ್ತು ಸಹ ಕೆನಾಲ್ಗಳೆಲ್ಲ ಸ್ವಚ್ಛ ಮಾಡಿ, ಜಾಲಿ ಗೀಲಿ ಹೂಳುಗಳೆಲ್ಲ ತೆಗೆದು ಸ್ವಚ್ಛ ಮಾಡಿ, ಅತಿಕ್ರಮಣ ಆಗಿದ್ದಕ್ಕೆ ಮಾಡಿ ಆ ನೀರನ್ನ ಅನೇಕ ಕಡೆ ನಾವು ಬಿಡ್ತೀವಿ. ಈಗಾಗಲೇ ಅನೇಕ ಕಡೆ 100 ಬಾಂಧವಗಳು ಕೂಡ ಇದ್ದಾವೆ. ಈಗ ನಾವು ಮಾಡಿರುವಂತದ್ದು ಈ ಹಳ್ಳಗಳು 176 ಹಳ್ಳಗಳಿಗೆ ನೀರು ಕೊಟ್ಟು, ನೀರು ಬಿಟ್ಟು ಪ್ರತಿ 1000 ಮೀಟರ್, ಮೊದಲು 500 ಮೀಟರ್ ಒಂದೊಂದು ಮಾಡಿದ್ದೆ ನಮ್ಮ ಕಡೆ. ಅದು ಯೋಜನೆ ಬಹಳ ಇದು ಅದರ ಕಾಸ್ಟ್ ಭಾಳ ಜಾಸ್ತಿ ಆಯ್ತು. ಅದಕ್ಕೆ ಮತ್ತೆ ನಾವು ವಿಚಾರ ಮಾಡಿ 1000 ಮೀಟರ್ಗೆ ಒಂದು ಚೆಕ್ ಡ್ಯಾಮ್ ಮಾಡಿದ್ರೆ ಸಾಕು. ಈಗಾಗಲೇ ಕೆಲವೊಂದು ಬಾಂಧವಗಳು ಈಗಾಗಲೇ ಎಕ್ಸಿಸ್ಟಿಂಗ್ ಇದಾವ ಅಂತ ತಿಳ್ಕೊಂಡು 1,000 ಮೀಟರ್ಗೆ ಒಂದು ಚೆಕ್ ಡ್ಯಾಮ್, 1 ಮೀಟರ್ ಚೆಕ್ ಡ್ಯಾಮ್. ನೀರು ಹಳ್ಳಕ್ಕೆ ಬಿಟ್ಟ ಮೇಲೆ ಏನಾಗ್ತದೆ, ಮಳೆಗಾಲದಾಗ ಆ ನೀರು ಹೋಗಿ ಆ ಒಂದು ಚೆಕ್ ಡ್ಯಾಮ್, ಆ ಒಂದು 1000 ಮೀಟರ್ 1 ಕಿಲೋಮೀಟರ್, ಅದ ಮೇಲೆ ಮತ್ತೆ 1,000 ಕಿಲೋಮೀಟರ್ ಹೋಗ್ತದೆ, ಮತ್ತೊಂದು ಕಿಲೋಮೀಟರ್ ಹೋಗ್ತದೆ, ಮತ್ತೊಂದು ಕಿಲೋಮೀಟರ್ ಹೋಗ್ತದೆ.
ಈಗ 400 ಕಿಲೋಮೀಟರ್ ತರ ಹೋಗ್ತಾವೆ, 1 ಕಿಲೋಮೀಟರ್ ಅಂತ ಬೇರೆ ಬೇರೆ ಹಳ್ಳಿಗಳು. ಅಲ್ಲಿ ನೀರು ಇಂಗ್ತದ, ಬರೀ ಪರ್ವತ ಹರಿದು ಹೋಗಂಗಿಲ್ಲ, ನೀರಲ್ಲಿ ಇಂಗ್ತದ. ಹೆಂಗೆ ಕೆರೆ ತುಂಬುವುದ್ರಿಂದ ನೀರು ಇಂಗ್ತದಲ್ಲ, ಹಿಂಗೆ ಹಳ್ಳ ತುಂಬುವುದರಿಂದ ಪೂಜಾರಿ ನೀರು ಇಂಗ್ತದ. ಹಿಂಗಾಗಿರೋದು ಡಬಲ್ ಇಂಪ್ಯಾಕ್ಟ್. ಒಂದ್ ಕಡೆ ಕೆರೆ ತುಂಬುದು, ಇನ್ನೊಂದ್ ಕಡೆ ಹಳ್ಳ ತುಂಬುದು. ಈ ಎರಡೂ ನಾವು ಕಂಪ್ಲೀಟ್ ಮಾಡಿರೋದು. ಈಗ ಕೆರೆ ತುಂಬುದಂತೂ ಕಂಪ್ಲೀಟ್ ಆಗಿದೆ. ಈ ಹಳ್ಳ ತುಂಬುದು ಸುಮಾರು ನಮ್ಮಲ್ಲಿ ಈಗ 10 ಪ್ಯಾಕೇಜ್ ನಮ್ಮ ಮತಕ್ಷೇತ್ರದಲ್ಲಿ ನಾವು ಈಗಾಗಲೇ 6 ಪ್ಯಾಕೇಜ್ ಟೆಂಡರ್ ಕರ್ಕೊಂಡು ನಾವು ಕೆಲಸ ಪ್ರಾಯೋಗಿಕವಾಗಿ, ಇನ್ನೂ 4 ಪ್ಯಾಕೇಜ್ ನಮ್ಮಲ್ಲಿ ನಾವು ಟೆಂಡರ್ ಕರೀಬೇಕಾಗಿದೆ. ಅದ್ರ ಬಿಟ್ಟು ಬೇರೆ ಮತಕ್ಷೇತ್ರದಲ್ಲಿ ಕೂಡ ಸುಮಾರು 17 ಪ್ಯಾಕೇಜ್ ಅಂದ್ರೆ ಸುಮಾರು 270 ಕೋಟಿ. 10 ಕೋಟಿ ಪ್ಯಾಕೇಜ್ ಅಂದ್ರೆ 27 ಪ್ಯಾಕೇಜ್ ಅಂದ್ರೆ 270 ಕೋಟಿ ರೂಪಾಯಿ ಅಷ್ಟು ಈ ಯೋಜನೆ ಹಂತವಾಗಿ ಪ್ರಾಯೋಗಿಕವಾಗಿ ಪ್ರಾರಂಭ ಮಾಡಿದೆ. ಇದರಿಂದ ಅಂತರ್ಜಲ ಹೆಚ್ಚಿಗೆ ಆಗ್ತದೆ. 400 ಕಿಲೋಮೀಟರ್ ಅಷ್ಟೇ ಇತ್ತು. 400 ಕಿಲೋಮೀಟರ್ ನಾಡಿಕೊಂಡ್ರೆ 450 ಹಳ್ಳಿಗಳು. ಕೆರೆ ತುಂಬುದ್ರ ಕೆಲವೊಂದು ಏರಿಯಾ ಬಿಟ್ಟು ಹೋಗಿರ್ತದೆ, ಅದನ್ನು ಕೂಡ ಕವರ್ ಆಗ್ತದೆ. ಇದು ಡಬಲ್ ಇಂಪ್ಯಾಕ್ಟ್ ಆಗ್ತದೆ. ಅದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಇರ್ತದೆ. ಕೆರೆ ಮತ್ತು ಹಳ್ಳಿಗಳ ಜನರ ನೀರು ಅಂತರ್ಜಲ ಹೆಚ್ಚಿಗೋದ್ರಿಂದ ಇವತ್ತು ಬಹಳ ದೊಡ್ಡ ಒಂದು ಮಾದರಿ ಇಡೀ ದೇಶದಲ್ಲಿ ಅಂತರ್ಜಲದ ಇದರಲ್ಲಿ ನಮ್ಮ ವಿಜಯಪುರ ಜಿಲ್ಲೆ ಮಾದರಿ ಆಗ್ತದೆ. ಆ ಕೆಲಸಕ್ಕೆ ಮಹತ್ವದ ಕೆಲಸಕ್ಕೆ ಇವತ್ತು ದಿವಸ ನಾವು ಚಾಲನೆ ಕೊಟ್ಟಿದ್ದೀವಿ. ಅಕ್ಕಗಳು ನಿಮ್ಗೆ ಗೊತ್ತದ, ಈ ಟೈಮ್ನಾಗ ಬ್ಯಾಸಿಗೆದಾಗ 13ಕ್ಕಿಂತ ಮುಂದೆ 2014-15ಕ್ಕಿಂತ ಮುಂಚೆ ನೀವೆಲ್ಲರೂ ಟ್ಯಾಂಕರ್ ಮುಂದೆ ಪಳೆ ಹಚ್ತಿದ್ರಿ ನೀರಿಗೆ, ಕುಡಿ ನೀರಿಗೆ ಕೊಡ ತಗೊಂಡು ತಿರುಗಾಡ್ತಿದ್ರಿ. ಪ್ರತಿ ವರ್ಷ ನಾವು ಬ್ಯಾಸಿಗೆಯಾಗ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದ ನಮ್ಮ ವಯಸ್ಸು ಡಿ ಸಿ ಇದ್ದಾಗ 700 ಟ್ಯಾಂಕರ್ ಹಚ್ಚಿದ್ವಿ. 700 ಟ್ಯಾಂಕರ್. ಈಗ 50 ಟ್ಯಾಂಕರ್ನೂ ಇಲ್ಲ ಈ ರಾಜ್ಯದ ಜಿಲ್ಲೆದಾಗ. ಕರೆಕ್ಟ್ ಅಪ್ಪ, ಇವಾಗ ಇಡೀ ಜಿಲ್ಲೆದಾಗ ಹೇಳ್ತೇವೆ. ಜಿಲ್ಲೆದಾಗ 700 ಟ್ಯಾಂಕರ್ ಹಚ್ತಿದ್ವಿ ನಾವು. ಬೋರ್ಗೆಲ್ ಹೊಡೆದೇ ಹೊಡಿತಿದ್ದೀವಿ, ಮೋಟರ್ ಕುಂಡಿಸ್ತೀವಿ ಹಚ್ತಿದ್ದೀವಿ. 106 ಕೋಟಿ ರೂಪಾಯಿ ನಾವು ಟ್ಯಾಂಕರ್ ಮೂಲಕ ನೀರು ಹಾಕ್ಸಕ್ಕ ಮತ್ತು ಬೋರ್ವೆಲ್ ಹೊಡ್ಸಕ್ಕ ಎಲ್ಲ ಖರ್ಚು ಮಾಡ್ತಿದ್ದೀವಿ. ಮತ್ತು ಈ ನಾಲ್ಗೋಡ್ರಂಥವ್ರು, ಸೋಮನಾಥ್ ಸೌಕರ್ ಅಂತವ್ರು ಎಲ್ಲರೂ ಇದಾರ, ಇವ್ರು ದ್ರಾಕ್ಷಿ ಉಳಿಸ್ಕೊಳಕ ಟ್ಯಾಂಕರ್ ಮೂಲಕ ಪ್ರತಿ ವರ್ಷ ಬರೋ 5 ಲಕ್ಷ 10 ಲಕ್ಷ ಖರ್ಚು ಮಾಡ್ತಿದ್ವಿ. ಬಿಜ್ಜಗಿ ಒಂದೇ ಒಂದು ಗ್ರಾಮನಾಗ 10 ಕೋಟಿ ರೂಪಾಯಿ ಸೌಕರ್ಯ, 10 ಕೋಟಿ ರೂಪಾಯಿ ಖರ್ಚಾಗ್ತದೆ. ಎಲ್ಲ ಹಳೆ ಅಂದ್ರೆ 1,000 ಕೋಟಿ ರೂಪಾಯಿಗಿಂತ ಜಾಸ್ತಿ ಇವತ್ತು ನಾವು ಬಾಸ್ಕೆಯಾಗ ನಿಮ್ಮ ದ್ರಾಕ್ಷಿ ಉಳಿಸ್ಕೊಳಕ ಬೋರ್ವೆಲ್ಗೆ ಮತ್ತೆ ಹಾಕ್ತಿದ್ದೀವಿ. 106 ಕೋಟಿ ರೂಪಾಯಿ ಕುಡಿ ನೀರಿಗೆ ಸಲೋಕೆ ಉಪಯೋಗಿಸ್ತೀವಿ. 15 ಬೋರ್ ಹೊಡೆದಿಲ್ಲ ಇವತ್ತಿನ ದಿವಸ. ಇದು ಇವತ್ತಿನ ಯೋಜನೆ. ನಾನು ನಿಜವಾಗಿ ನಮ್ಮ ಬೋಸರಾಜು ಸಾಹೇಬರು, NS ಬೋಸರಾಜು ಸಾಹೇಬರು ನಮ್ಗೆ ಭಾಳ ಹಿರಿಯರು. ನಮ್ಮ ತಂದೆಯವ್ರು ಹಿಡ್ಕೊಂಡು ಅವರೆಲ್ಲ ಬಂಗಾರಪ್ಪನವ್ರ ಟೈಮ್ನಲ್ಲಿ, ಧರಮ್ ಸಿಂಗ್ ಅವ್ರ ಟೈಮ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಜೊತೆಗೆ ರಾಜಕಾರಣ ಮಾಡಿದಂಥವ್ರು. ಅವ್ರಿಗೆ ನಾ ಈ ಯೋಜನೆ ಹೇಳಿದ್ಮೇಲೆ ಅವ್ರು ಭಾಳ ಸಂತೋಷದಿಂದ, ಪ್ರೀತಿಯಿಂದ ಆಯ್ತಪ್ಪ MP ಪಾರ್ಟಿ ಹೇಳ್ತಾರೆ ಏನೋ ಒಂದು ಸ್ವಲ್ಪ ಇರ್ತದೆ ಮಹತ್ವ ಅಂತ ತಿಳ್ಕೊಂಡು ಆಯ್ತು ಮಾಡೋಣ ತಗೋರಿ, ಒಂದು ಟ್ರಯಲ್ ಮಾಡೋಣ ಅಂತೇಳಿ ಈಗ ಅವ್ರು ಕನ್ವಿನ್ಸ್ ಆಗಿಬಿಟ್ಟಾರೆ. ಅವರು ಇವತ್ತು ದಿವಸ 90 ಕೋಟಿ ರೂಪಾಯಿ ನಮ್ಮ ಮತಕ್ಷೇತ್ರ ಕೊಟ್ಟಾರೆ. ಅವ್ರಿಗೆ ನಾನು ಇವತ್ತು ಅವ್ರ ಸಮಕ್ಷಮೇ ಹೇಳಬೇಕಾಗಿತ್ತು. ಆದ್ರೆ ಅವರು ಇವತ್ತು ಈ ಸೋಲಾಪುರಕ್ಕೆ ಹೋಗಿ ಫ್ಲೈಟ್ ತೊಗೊಂಡು ಹೈದರಾಬಾದ್ ಹೋಗಿ ಮತ್ತೆ ರಾತ್ರಿ ರಾಯಚೂರಿಗೆ ಬರಬೇಕಾಗಿರೋ ಕಾರ್ಯಕ್ರಮ. ಹೀಗಾಗಿ ನಮ್ಮ ಒಂದು ಪ್ರೀತಿ ಆಹ್ವಾನಕ್ಕೆ ಅವತ್ತು ದಿವಸ ಅವ್ರು ಬಂದಿದ್ರು. ಅವರಿಗೆ ನಾನು ಮತ್ತೊಮ್ಮೆ ಅವರ ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ಹೃದಯಪೂರ್ವಕದಂತ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರಿಗೆ. ಹೀಗಾಗಿ ಇದು ಸುಮಾರು ನಮ್ಮ ಈಗ 6 ಪ್ಯಾಕೇಜ್ ಬಂದು ಟೋಟಲ್ ನಮ್ಮ ಬಬಲೇಶ್ವರ ಮತಕ್ಷೇತ್ರ ಸುಮಾರು 90 ಕೋಟಿ ರೂಪಾಯಿ. ಅದ್ರಾಗ 58 ಹಳ್ಳಿಗಳಿಗೆ ಹಳ್ಳ ಆಯ್ತವು. ಎಷ್ಟು ಹಳ್ಳಿಗೆ? 58 ಹಳ್ಳಿಗೆ. 65 ಹಳ್ಳಿಗಳಾಗ 58 ಹಳ್ಳಿಗಳು. ಆ ಹಳ್ಳಿಗಳು ಬರ್ತಾವು. ಆಮೇಲೆ 58 ಹಳ್ಳಿಗಳು ಬರ್ತಾವು. ಇನ್ನು ಹಳ್ಳಿಗಳು 58 ಹಳ್ಳಿಗಳು 58 ಬರ್ತಾವೆ. 58 ಹಳ್ಳ ಬರ್ತಾವೆ ನಮ್ಮ ಮತಕ್ಷೇತ್ರದಲ್ಲಿ. ಭಾಳ ಸಲ ನಮ್ಮ ಇದಕ್ಕೆ ಲಿಂಕ್ ಇದ್ದಿತ್ತು, ಎಲ್ಲೋ ಕೆನಾಲ್ಗೆ ಲಿಂಕ್ ಇದ್ದದ್ದು. ಕೆನಾಲ್ ಲಿಂಕ್ ಇರ್ಲಿಕ್ಕೆ ಮಳೆ ಆಧಾರದಿಂದ ನೀರು ತುಂಬಬೇಕು. ಕೆನಾಲ್ ಲಿಂಕ್ ಇರೋದ್ರಿಂದ ಕೆನಾಲ್ ಮಳೆಗಾಲದಾಗ ನಾವು ನೀರು ತುಂಬಿಸ್ತೀವಿ. ಸುಮಾರು 48 ಗ್ರಾಮಗಳು ಬರ್ತಾವೆ ಮತ್ತು 176 ಬಾಂಧವ್ಯಗಳು ಈಗ ಹೊಸದಾಗಿ ಈ ಇದಕ್ಕೆ. ಮೊದಲು 106 ಬಾಂಧವ್ಯ ಆಗ್ಯಾವ. ಈಗ ಎಲ್ಲಿದೆ ಎಷ್ಟಾಗ್ಯಾವ? ಎಲ್ಲಿ ನಿಮ್ಮ 5 ಸರಣಿ ಬಾಂಧವ್ಯ ಆಗಿದಾವೆ. ಟಕ್ಕಿ, ಜಾಲಿಗೆ, ನಿಮ್ಮಲ್ಲಿ ಬಹಳಷ್ಟೆಲ್ಲನೂ ಕೂಡ ಆಗಿದಾವೆ. ಲೋಗಾಂವ್ದಾಗ
5 ಸರಣಿ ಬಾಂಧರ್, ಒಂದು BCB ನಿರ್ಮಾಣ ಆಗ್ಯದ. ಆಮ್ಯಾಗ ಜಾಲಿಗೇರಿದ ಒಂದು ಪಾಪ ಸಮಸ್ಯೆ ಅದ. ಈಗ ನನ್ನ ಬಂದಾಗ ನಿನ್ನೆನೇ ಹೇಳ್ಬಿಟ್ಟಿದ್ದೀವಿ, ಅವ್ರು ಒಂದು ಪೈಪ್ಲೈನ್ ಮಾಡಿ ಒಂದು ಜಾಲಿಗೇರಿ ಕೆರೆ ತುಂಬ ನಿನ್ನೆನೇ ಟ್ರೈನಾಗಿ ಬರುತ್ತೆಗೆ ನಿಮ್ದೆಲ್ಲ ಕ್ಯಾಬಿನೆಟ್ಗೆ ಮಾತಾಡಿ ಬಂದಿದ್ದೀವಿ, ಅವ್ರಿಗೆ ಮಾಡಿಕೊಟ್ಟಿದ್ದೀವಿ. ಅವ್ರಿಗೆಲ್ಲರಿಗೂ ನೀರು ಬಂದವು ಜಾಲಿಗೇರಿ ಕೆರೆಗೆ. ಪಾಪ ಅವೆಲ್ಲ ಬಾಂಧಾರ ತುಂಬಿ ಮತ್ತು ನಿಮ್ಮ ಬಾಯ್ಕೊಡಿ ಕೆರೆ ತುಂಬಿ ಬರ್ಬೇಕಾದ್ರೆ ಭಾಳ ಕಷ್ಟ ಅದ. ಈ ಸಲ ನೀರು ಬಂದು ತರ್ತೀವಿ, ಸುಸು ನೀರು ಬಂದು ಮಾತಾಡ್ತಾರೆ ಮೋಟರ್ ಬಂದ್ ಮಾಡ್ಬೇಕಾಯ್ತು. ಅದನ್ನು ಕೂಡ ಇವತ್ತು ಸಹ ಬಗೆಹರಿಸಬೇಕಾಗ್ತದೆ. ಮತ್ತು ಇಲ್ಲಿ ಇನ್ನೊಂದು ನಿಮಗೆ ಎಲ್ಲರಿಗೂ ಸೌಭಾಗ್ಯ ಏನಂದ್ರಪ್ಪ ಅಂದ್ರೆ, ಈ ಬ್ಯಾಸಿಗೆಯಾಗ ನಮ್ಗೆ ಏನಾಗ್ತಿತ್ತು, ಅಲ್ಲಿ ತುಮಚಿ ಬೊಗರೇಶ್ವರ ಇರ್ತೀರ ಅವ್ರಾಗ ನಮ್ಮ ಕೌಟಿಗೆ ಊರಾಗ ನಮ್ಗೆ ತ್ರಾಸ ಕೊಡ್ತಿದ್ರು. ನೀರು ಎತ್ತಕ್ಕೆ ಬರ್ತಿರ್ಲಿಲ್ಲ, ನೀರು ಕಡಿಮೆ ಆಕತ್ ಹೊಳ್ಯಾಗ, ಹೊಳಿ ತರ್ಸ್ಕೊಂಡ್ಬಿಡತ್ತೀರಿ ಅಂತೇಳಿ ಸರಾಸರ ಸಂಘರ್ಷ ಆಗ್ತಿತ್ತು. ದೊಡ್ಡ ಸರ್ಕಾರ ಹೋಗೋರು, ಪೊಲೀಸರು ಹೋಗೋರು, DC AC ಎಲ್ಲ ಇದೇ ಹೀಗೆ ಆಗಿತ್ತು. ಅದಕ್ಕೆ ಕಡೆಗೆ ಬ್ಯಾಸತ್ ನಾವೇನು ಮಾಡಿ ಏನಾರ ಮಾಡೋದು ಅಂತೇಳಿ ಬಾಬಾನಗರದಾಗ ಒಂದು 2,000 ಎಕರೆದಾಗ 1 TMC, ನಮ್ಗೆ ಎಲ್ಲ ಕೆರೆಗೆ ಬೇಕಾಗಿದ್ದು ಅರ್ಧ TMC, ನಮ್ಮ ಮತಕ್ಷೇತ್ರ ಕೆರೆಗಳು ಏನು 1 TMC ನೀರನ್ನ ನಾವು ಅಲ್ಲಿ ಮಳೆಗಾಲದಾಗ ಎತ್ಕೊಂಡ್ಬಂದು ಅಲ್ಲಿ ಹಾಕಿ ಶೇಖರಣೆ ಮಾಡ್ತೀವಿ. ಅವ್ರಿಗೂ ತೊಂದರೆ ಇಲ್ಲ, ವ್ಯರ್ಥವಾಗಿ 100 TMC ಹೋಗ್ತದೆ. ಹೆಂಗೆ ಹಳಕ್ ಮಾಡ್ತೀವಲ್ಲ ಹಂಗ ಬಾಬಾನಗರದಾಗ ಆ ಒಂದು ಡ್ಯಾಮ್ನಾಗ ನೀರನ್ನ ಶೇಖರಣೆ ಮಾಡಿ ಅವಾಗ ನಮ್ಮ ಕೈಗೆ ಚಾವಿ ನಮ್ಮ ಏರಿಯಾಕ್ಕೆ ನಾವು ಇವತ್ತು ಬ್ಯಾಸಿಗೆಯಾಗೂ ಕೂಡ ನಿಮ್ಗೆ ಒಂದು ಬಾರಿ ನೀರು ಕೊಡುವಂಥದ್ದು ಈ ಹಳ್ಳಕ್ಕೊಂದು ಯೋಜನೆ 176 ಜೊತೆಗೆ ಇನ್ನೂ 106 ಬಾಂಧರ್ಗಳದಾವು ವಿಜಯಪುರ ಜಿಲ್ಲೆಯಲ್ಲಿ. ಇದನ್ನು ಬಿಟ್ಟು ಒಟ್ಟು ಇನ್ನೂ 118 ಹಳ್ಳಿಗಳು ಬರಬೇಕಾಗ್ತದೆ. ಸುಮಾರು 534 ಬಾಂಧರ್ ಆಗ್ತದೆ. 176 ಕೋಟಿ ರೂಪಾಯಿ ಅಂದರೆ ಟೋಟಲ್ ನಾನು ಹೇಳಿದ್ನಲ್ಲಿ 270 ಕೋಟಿ ರೂಪಾಯಿ ಅದ. ಇಡೀ ವಿಜಯಪುರ ಜಿಲ್ಲೆಯ ಎಲ್ಲ ಹಳ್ಳಗಳಿಗೆ ಇವತ್ತು ದಿವಸ ನಾವು ಚೆಕ್ ಡ್ಯಾಮ್ ಕಟ್ಟಿ ಕಾಲುವೆ ಮುಖಾಂತರ, ಮಳೆಯಿಂದಲ್ಲ ಕಾಲುವೆ ಮುಖಾಂತರ ಕಾಲುವೆ ನೀರನ್ನು ಅದಕ್ಕೆ ಬಿಟ್ಟು ನೀರನ್ನು ಹಿಂಗಿಸಿ ಅಂತರ್ಜಲ ಹೆಚ್ಚಿಗೆ ಮಾಡಿ ನಿಮ್ಮ ಬಾವಿ ಬರುವಲ್ಲಿ ನೀರು ಬಂದು ನೀವು ಸುಖ ಶಾಂತಿ ನೆಮ್ಮದಿಯಿಂದ ಸಮೃದ್ಧಿ ಆಗಲಿಕ್ಕೆ ಕಾರಣ ಆಗ್ತದೆ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಅಂತ ಒಂದು ಯೋಜನೆಯನ್ನ ಇವತ್ತು ನೀವು ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ಅಲ್ಲಿ ಎತ್ತಿನ ಗಾಡಿಯಾಗ ನಮ್ಮ ಮೆರವಣಿಗೆ ನಮ್ಮ ಹಂಚಿಕೆ ಬಂದಿತ್ತು. ಅಲ್ಲಿ ಎತ್ತಿನ ಗಾಡಿಯಾಗ ನಮಗೆ ಬೋಸರಾಜ್ ಸಾಹೇಬ್ರನ್ನ ಒಂದು ಸಹ ನೀವು ಬರಮಾಡ್ಕೊಂಡು ಕರ್ಕೊಂಡ್ಬಂದು ಭಾಳಷ್ಟು ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರಿ. ನಮ್ಮ ಬೋಸರಾಜು ಸಾಹೇಬ್ರಿಗೆ ಮತ್ತು ನನಗೆ ಇಬ್ಬರಿಗೂ ಹಣ್ಣಿನಿಂದ ತಾವೇನು ನಮಗೆ ತುಲಾಭಾರ ಮಾಡಿದ್ವಿ. ಯಾಕಂದ್ರೆ ಹಣದಿಂದ ತುಲಾಭಾರ ಮಾಡಿದ್ರೆ ಅದಕ್ಕೆ ಪ್ರೀತಿ ಇರಂಗಿಲ್ಲ. ನೀವು ಬೆಳೆದಂಥ ಹಣ್ಣುಗಳಿಂದ ಏನು ನೀವು ತುಲಾಭಾರ ಮಾಡ್ತೀರ ಅದು ನಮ್ಮ ಅತ್ಯಂತ ನಮಗೆ ಸಂತೋಷ ಕೊಡುವಂಥದ್ದು. ರೂಪಾಯಿಯಿಂದ ಆಗದಲ್ಲ. ಆಮೇಲೆ ಇನ್ನೊಂದು ಈಗ ನಮ್ಗೆ ಈಗ ನಾವು ಇಂಡಸ್ಟ್ರಿ ನೀರಾವರಿ ಅಂದ್ರೆ ಇದನ್ನ ಹಳ್ಳ ತಗೊಂಡ್ರೆ ಆಯ್ತಾ ನಮ್ದು ಬಿಜಾಪುರ ಜಿಲ್ಲೆಗೆ ಅಂತರ್ಜಲದಾಗ ಇವತ್ತು ದಿವಸ ಇಡೀ ದೇಶಕ್ಕೆ ಮಾದರಿ ಆಗ್ತೀವಿ. ಒಂದಿಷ್ಟೇ ನಾವು 524 ಆಗಬೇಕು, ಟೆಕ್ನಿಕಲಿ ಹೊಲಕ್ಕೆ ನೀರು ಕೊಡಬೇಕು. ಅದನ್ನ ಬಿಟ್ಟರೆ ಎಲ್ಲ ನಾವು ಸಾಧನೆ ಮಾಡಿದಂಗೆ ಆಗಿರುತ್ತೆ. ಆಮೇಲೆ ನಿನ್ನೆ ನಾವು ಇಲ್ಲಿ ಮೈಸೂರು ಸ್ಯಾಂಡಲ್ ಸೋಪು, ಮೈಸೂರು ಮಹಾರಾಜರು ಕೃಷ್ಣರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯವರು ಪ್ರಾರಂಭ ಮಾಡಿದಂಥದ್ದು 116 ವರ್ಷ 10 ವರ್ಷ ಇತಿಹಾಸ. 2000 ಅದು ಏನು 116 ವರ್ಷ ಇತಿಹಾಸ ಇದ್ದಂಥದ್ದು, 10 ವರ್ಷ ಇತಿಹಾಸ ಇದ್ದಂಥದ್ದು 1916 ಪ್ರಾರಂಭ ಆಗಿದೆ. ನಾವು ಅದನ್ನು ನನ್ನ ಇಲಾಖೆದಾಗ ಬರ್ತದಂತ ಸ್ವಲ್ಪ ಅದಕ್ಕೆಲ್ಲ ಕಾಯಿ ಕಲ್ಪಿ ಕೊಟ್ಟಿಗೆ 2,000 ಕೋಟಿ ರೂಪಾಯಿ ವ್ಯಾಪಾರ ಮಾಡಿ 500 ಕೋಟಿ ರೂಪಾಯಿ ಮೈಸೂರು ಸ್ಯಾಂಡಲ್ ಇದರಿಂದ ಈಗ ಒಂದು ಉನ್ನತ ಮಟ್ಟಕ್ಕೆ ನಾವು ಇದ್ದೀವಿ. ಅದರ ಒಂದು ಉತ್ತರ ಕರ್ನಾಟಕ ಒಂದು ಶಾಖೆ, ಒಂದು ಫ್ಯಾಕ್ಟ್ರಿ ಹಾಕಬೇಕು ಅಂತೆಲ್ಲದು ಆಸೆ ಇತ್ತು. ಆ ಪ್ರಕಾರವಾಗಿ ಒಂದು ಕಮಿಟಿ ನೇಮಿಸಿ ಎಲ್ಲ ಮಾಡಿ ಇವತ್ತನ್ನ ನಿನ್ನೆ ಕ್ಯಾಬಿನೆಟ್ನ ಕ್ಲಿಯರ್ ಮಾಡಿ ಇನ್ನು ಬಹುಶಃ ಕೆಲವೇ ದಿನಗಳಲ್ಲಿ ಅದರ ಭೂಮಿ ಪೂಜೆಯನ್ನು ಕೂಡ ಮಾಡಿ ಕೆಲಸ ಪ್ರಾರಂಭ ಮಾಡಿ ಒಂದು 400-500 ಜನಕ್ಕೆ ಉದ್ಯೋಗ ಬಡವರಿಗೆ, ನೀವು ನೋಡ್ಬೇಡ್ರಿ ನೋಡಕ್ಕೆ ನಿಮಗೆ ಸೌಕರ್ಯಗಳಿಗಲ್ಲ ಬಡವರಿಗೆ ಏನ್ರಿ ಅದು ಸ್ವಲ್ಪ ಬರೋಬ್ಬರ ಸ್ಟ್ರಿಕ್ಟ್ ಮಾಡ್ತೀವಿ. ನಾನು ಸ್ಟ್ರಿಕ್ಟ್ ಕಮಿಟಿ ಮಾಡಿ ಯಾರು ಬಡವರು ಅದಾರ ಯಾರು ಇದಾರ ಹೊಲ ಮನೆ ಇಲ್ಲ ಅದು ಪಾಪ ನೀವು ನೀರು ಕೊಡ್ತೀವಿ ನಾವು ಯಾರಿಗೆ ಹೊಲಗಳಿದ್ದವ್ರು ನೀವು ನೀರು ಅದಾವು, ನೀವು ಹೊಲಗಳೇ ಇಲ್ಲಾದವ್ರು ಏನು ಮಾಡ್ಬೇಕು ಪಾಪ ಅವರು, ಭೂಮಿನೇ ಇಲ್ಲ ನಾವು ಏನು ಮಾಡ್ಬೇಕು ಅಂಥವ್ರು ಕೂಡ ನೋಡ್ಬೇಕು. ಎಲ್ಲರೂ ಬದಲಿ ನೀವು ಬಂದರೆ ಒಂದು ಸ್ವಲ್ಪ ತಿಳ್ಕೊಬೇಡ್ರಿ, ರಿಜೆಕ್ಟ್ ಆಗ್ತದೆ ನಿಮ್ಮ ಅಪ್ಲಿಕೇಶನ್. ಈಗ ಅವಕ್ಕೆ ಮೈಸೂರು ಸ್ಯಾಂಡಲ್ ಸೋಪನ್ನು ಕೂಡ ಕಾರ್ಖಾನೆನೂ ಕೂಡ ಇಲ್ಲಿ ಇಟ್ಟಂಗಿ ಆಡಲ್ಲಿ ಒಂದು ದಿವಸ ನಮ್ಮ ಅದನ್ನು ಕೂಡ ಈಗ ಪ್ರಾರಂಭ ಆಗ್ತಾ ಇದೆ. ಇದ್ರ ಜೊತೆಗೆ ಬಾಬಾನಗರ ಡ್ಯಾಮ್ ಆಗ್ತಾ ಇದೆ.
ಇದೆಲ್ಲರ ಜೊತೆಗೆ ಇನ್ನೂ 4-5 ಇಂಡಸ್ಟ್ರೀಸ್ನೂ ಕೂಡ ಇವತ್ತು ದಿವಸ ಒಂದು ನಮ್ಮಲ್ಲಿ ತೊಗರಿ ಗಿಗಿರಿ ಭಾಳ ಬೆಳಿತೀವಿ ನಾವು. ಬ್ಯಾಳೆ, ತೊಗರಿ, ಸೂರ್ಯಪಾನ ಅವುಗಳನ್ನು ಒಂದು ಬಿಟೇರ ಅಂತೇಳಿ ಜಗತ್ತಿನಲ್ಲೇ ಒಂದು ಪ್ರಸಿದ್ಧವಾದಂಥ ಈ ಪಲ್ಸಸ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಅದಕ್ಕೂ ಮನೆ ಕ್ಲಿಯರೆನ್ಸ್ ಕೊಟ್ಟಿದೆ. ಅದು ಕೂಡ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ತೊಗರಿಗೆ ಅವ್ರಿಗೆ ಅನುಕೂಲ ಆಗ್ತಿರ್ತದೆ. ನಿನ್ನೆ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಜಗ ತೆಗೆದಿರು ಬಿಜಾಪುರಕ್ಕೆ ಹಾಕೊಂಡ್ರಿ ಸರ್, ನಮಗೆ ಹಾಕಬೇಕಾಗಿತ್ತು. ನಿಮ್ಗಿಂತ ಜಾಸ್ತಿ ನಾವು ತೊಗರಿ ಬೆಳಿತೀವಿ ಅಂತ ಹೇಳ್ಬೋದು. ಬರೀ ತೊಗರಿ ಒಂದೆಲ್ಲಪ್ಪ ಭಾಳಷ್ಟು ಅದಾವ ಅಂತ ಅವ್ರು ಹೇಳಿದ್ವಿ ನಾವು. ಏನ್ರಿ ಅವ್ರು ಹೇಳಿದ್ರು ನಮ್ದು GI ಟ್ಯಾಗ್ ಅದ, ನಿಮ್ದೇನದ್ರಿ GI ಟ್ಯಾಗ್ ಅಂದರು. ಬೇರೆ ಇರ್ಲಿ ಬಿಡ್ರಪ್ಪ, ಯಾಕೆ ಹೋಗ್ಯದ ಮೋಸ್ಟ್ ಇನ್ನೊಂದು ಬೇರೆ ಫ್ಯಾಕ್ಟ್ರಿ ಬಂದ ನಿಮ್ಗೆ ಕೊಡ್ತೀವಿ, ಈಗ ಕ್ಲೀನ್ ಮಾಡಾಕಿಲ್ಲ ಅಂತ ಹೇಳಿದ್ವಿ. ಹಿಂಗೆ ಇನ್ನೂ 4-5 ಫ್ಯಾಕ್ಟ್ರಿ ಬರ್ತಾ ಇದಾವೆ. ಒಂದು ಸಾವಿರಾರು ಮಂದಿಗೆ ದಿವಸ ಉದ್ಯೋಗನೂ ಕೂಡ ಸಿಗಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಶರದ್ ಪವಾರ್ ಅವ್ರ ಮಾಡೆಲ್ ಬಾರಾಮತಿದಾಗ ಹೆಂಗೆ ಶರದ್ ಪವಾರ್ ಅವರು ಬಾರಾಮತಿದಾಗ ನೀರಾವರಿ ಮಾಡಿದರು. ಹೈನುಗಾರಿಕೆಗೆ ಈಗಾಗಲೇ ನಾವು ಒಂದು ನಿಮ್ಗೆ ಗೊತ್ತಿದೆ ಅವ್ರು ಫಂಕ್ಷನ್ ಮಾಡಿ ಕರ್ಸಿದ್ದೀವಿ ನಾವು. ಅವರು ನಮ್ಮ ಅಕ್ಷಯ ಕಲ್ಪ ಅಂಥೇಳಿ ತಿಪ್ಟೂರಿನಲ್ಲಿ ಹೈನುಗಾರಿಕೆ ಮತ್ತು ಏನು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಲುವಾಗಿ ವಿಶೇಷವಾಗಿ ಹೈನುಗಾರಿಕೆ ಅವರಿಗೆ ನಾವು PLDಯಿಂದ ಪ್ರತಿ ವರ್ಷ 50 ಲಕ್ಷ ನಿಮ್ಮ ಸಲುವಾಗಿ ಸಂಸ್ಥಾದಿಂದ 50 ಲಕ್ಷ ಅಂತ 5 ವರ್ಷ 2.5 ಕೋಟಿ ರೂಪಾಯಿ ಕೊಡ್ತಾರೆ ಮಾಡಿಕೊಟ್ರೆ. ಪೈಲಟ್ ಪ್ರೋಗ್ರಾಮಿಗ ಒಂದು 10 ಹಳ್ಳಿಗೆ ಮಾಡಿದ್ದೀವಿ ಈಗ. ಯಾಕಂದ್ರೆ ಅವ್ರು ಭಾಳ ಸಿಸ್ಟಮೆಟಿಕ್ ಹೋಗ್ತಾರೆ. ಅವ್ರು ನಿಮ್ಮ ಜೊತೆ ರಾಜಕಾರಣ ಸಲುವಾಗಿ, ಊಟಿನ ಸಲುವಾಗಿ ಪಡಬಡ ಮಾಡೋದು ಮನೆಗಿಲ್ಲ. ನಾವು ಮತ್ತೆ ರಗಡೆ ಜಗಾಡಿದ್ವಿ ಮೊನ್ನೆ, ಸ್ವಲ್ಪ ಎಲ್ಲ ಕಡೆ ಮಾಡಿಬಿಡ್ರಿ ಅಂತದ್ದು. ಅದು ಹಂಗೆ ಆಗಂಗಿಲ್ಲ. ನಾವು ಭಾಳ ಸ್ಲೋ ಹೋಗೋರು, ಭಾಳ ಇದನ್ನು ವ್ಯವಸ್ಥಿತ ಮಾಡೋರು ಅಂತೇಳಿ ಈಗ ಒಂದು ಭಾಳ ಸ್ಟ್ರಿಕ್ಟ್ ಅದಾರ. ಅವ್ರು 10 ಹಳ್ಳಿ ಮಾಡ್ಯಾರ. 1 ಲೀಟ್ರ್ ಆರ್ಗ್ಯಾನಿಕ್ ಹಾಲು ಅವರು ಮುಂದೋದೆಲ್ಲ ಸಟ್ರೈಟ್ ಆದ್ಮ್ಯಾಗ ಅವ್ರು ಹಾಲು ಖರೀದಿ ಮಾಡ್ತಾರೆ. 140 ರೂಪಾಯಿ ಎಷ್ಟಕ್ಕೆ ಮಾಡ್ತಾರೆ? ನಿಮ್ಮ ಹಾಲು ಎಟ್ಟದ್ರಿ? 40-50 ರೂಪಾಯಿ ನಿಮ್ಗದ, 140 ರೂಪಾಯಿ. ಅವ್ರು ಆರ್ಗ್ಯಾನಿಕ್ ನಿಮ್ಮ ಕಡೆ ಬರ್ತಾರೆ. ಅವ್ರು ಇನ್ನೇನು ಟ್ರೈನಿಂಗ್ ಮಾಡಕತ್ತಲ್ಲ ಅದೇ ಮಾಡ್ತಾರೆ. ಈಗ 2 ಫಾರ್ಮು ಮಾಡಕತ್ತಾರ ಅವ್ರು. ಹೀಗಾಗಿ ಆ ಹೈನುಗಾರಿಕೆಯಿಂದ ಹಾಕೋಗಡೆ ನಿಮಗದು, ಇವ್ರಿಗೆಲ್ಲ ಯುವಕರಿಗೆ ಮತ್ತು ನಿಮಗೆ ಹೈನುಗಾರಿಕೆಯಲ್ಲಿ ಒಂದು ದಿವಸ ಇಡೀ ದೇಶದಲ್ಲಿ ಮಾದರಿಯಾದಂಥ ಅಕ್ಷಯ ಕಲ್ಪ ಯೋಜನೆಯಿಂದ ಒಂದು ದಿವಸ ನಿಮಗೆ ಹೈನುಗಾರಿಕೆಗೆ ನಿಮ್ಮನ್ನೆಲ್ಲನೂ ಕೂಡ ಮುಂದಿನ 2-3 ವರ್ಷದಲ್ಲಿ ಒಂದು ದಿವಸ ಆ ಒಂದು ಯೋಜನೆಯನ್ನು ಎಲ್ಲ ಕಡೆ ವಿಸ್ತರಣೆ ಮಾಡಿ ಆ ಒಂದು ಅಕ್ಷಯ ಕಲ್ಪವನ್ನು ಮಾಡ್ತಾ ಇದ್ದೀವಿ. ಅದಲ್ಲದೆ ಆಯ್ತು, ಆಮೇಲೆ ತುಪ್ಚಿ ಬಬಲೇಶ್ವರ FIC ಕಾಲುವೆ ಇವತ್ತು ಸಹ ಮುಕ್ತಾಯ ಅಂತದಾವು. ಅವು ಕಾಲುವೆ ಮುಕ್ತಾಯ ಆದ್ರೆ ನಿಮ್ಮ ಹೊಲಗಳಿಗೂ ಕೂಡ ನೀರು ಬರ್ತದೆ. ಆಮೇಲೆ ನಮ್ಮ CSR ಅನುದಾನ ಬೇಕು. ನಮ್ಮ ಮತಕ್ಷೇತ್ರದ ಎಲ್ಲ ಶಾಲೆಗಳು ಗುಡಿಯಾಗ ಕೊಡಕ್ಕೆ ಬರಂಗಿಲ್ಲ, ಗುಡಿ ಕೊಡಕ್ಕೆ ಬರಂಗಿಲ್ಲ, ಮಂದಿರ ಇರೋದೇ ಬದಲಿ ಗುಡಿ ಬರೋದಿಲ್ಲ. ಶಾಲೆಗಳನ್ನ ನಮ್ಮ ಮತಕ್ಷೇತ್ರದ ಎಲ್ಲ ಶಾಲೆಗಳನ್ನ, ಸರ್ಕಾರಿ ಶಾಲೆಗಳನ್ನ, ಖಾಸಗಿ ಅಲ್ಲ, ಎಲ್ಲ ಸರ್ಕಾರಿ ಶಾಲೆಗಳನ್ನ, ಯಾಕಂದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳೆಲ್ಲ ನಮ್ಮ ಕಡೆ ಬರ್ತಾರೆ, ಜಿಲ್ಲಾಲ್ ನಮ್ಮ ಕಡೆ ಬರ್ತಾರೆ. ಅವರು 10 ಕೋಟಿ ಕೊಡೋದು ಕೊಡ್ತಾರೆ. ಅವರು ಅಂದ್ರೆ ಅವ್ರು ಫೈದೆ ಇದ್ದಾಗ 2% ಅವರು ಈ ಎಲ್ಲ ಸಾಮಾಜಿಕ ಕೆಲಸ ಮಾಡೋಕೆ ಅವ್ರ ಕಡೆ ಅವಕಾಶ ಐತೆ. ಹೀಗೆ 100 ಕೋಟಿ, ಈಗಾಗಲೇ ಒಂದು 100 ಕೋಟಿ ರೂಪಾಯಿ ತಂದಿದ್ದೀವಿ ನಾವು. ಎಲ್ಲ ಕಡೆ ಶಾಲೆ ರೂಮ್ಗಳನ್ನ ಮಕ್ಕಳಿಗೆ ಆಟ ಆಡೋಕ್ಕವ್ರಿಗೆ ಏನು ಪ್ಲೇ ಇಕ್ವಿಪ್ಮೆಂಟು, ಆಟ ಆಡುವಂಥದ್ದು. ಆಮೇಲೆ ಸ್ಮಾರ್ಟ್ ಕ್ಲಾಸ್ ಎಲ್ಲ 8th 9th 10th ಅಷ್ಟೇ ಕೊಡ್ತಿದ್ವಿ. 8th 9th ಸ್ಟೂಡೆಂಟ್ಸ್ಗೆಲ್ಲರಿಗೂ ಕೂಡ ಸ್ಮಾರ್ಟ್ ಕ್ಲಾಸ್ ಕೊಟ್ಟು ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಹಳ್ಳಿಯಲ್ಲಿರುವಂಥ ರೈತರಿಗೂ ಬಡವರಿಗೆ ಏನಿರುವಂಥ ಶಾಲೆಗಳಿದಾವಲ್ಲ ಅವು ಕೂಡ ಇವತ್ತು ದಿವಸ ಆಧುನಿಕ ಶಾಲೆಗಳಾಗಬೇಕು. ಒಳ್ಳೆ ಕಟ್ಟಡ ಇರಬೇಕು. ಇವತ್ತಿನ ದಿವಸ ಅವ್ರಿಗೆ ಒಳ್ಳೆ ಸ್ಮಾರ್ಟ್ ಕ್ಲಾಸ್ ಇರಬೇಕು. ಅವ್ರ ಮಕ್ಕಳಿಗೆ ಆಟ ಆಡೋಕೆ ದಿವಸ ಇರಬೇಕು. ಆ ರೀತಿಯಲ್ಲಿ ಇನ್ನು 1 ವರ್ಷ 1.5 ವರ್ಷನಾಗ ಇವತ್ತು ಬಬಲೇಶ್ವರ ಮತಕ್ಷೇತ್ರದ ಏನು ಶಾಲೆಗಳದಾವ ಬೋಸ್ಲಿ ಇಲ್ಲ ನಾವು ಎಷ್ಟದವಪ್ಪ ಸಾಲಿ ತೋಟ ಬಿಟ್ಟಲ್ಲ 200 ಶಾಲೆಗಳು ರೂಮೇಟ್ ಹಾಕವು. ಎಲ್ಲ ಶಾಲೆಗಳನ್ನು ತಗೊಂಡಿದ್ದೀವಿ. ಎಲ್ಲ ಕಡೆನೂ ಆಟ ಆಡಕ್ಕೆ ಹಂತವಾಗಿ ಇದೆಲ್ಲ ಮಾಡಕತ್ತೀವಿ. ಕೆಲವು ಕಡೆ ಆಗ್ಯಾವ ಈಗ ಎಲ್ಲ ಕಡೆ ಮಾಡಿ ಅಲ್ಲೇ ಒಮ್ಮೆ ಆಗ್ಯಾವ ಕೊಡ್ತಾರೆ, ಕೊಡ್ಕೋತ ಹೋಗ್ತಾರೆ. ಜನರಿಗೆ ಆಗ್ಯದ ಈಗ ಮತ್ತೊಂದು ಕಡೆ ಆಗ್ತದೆ, ಇವೆಲ್ಲ ಕಡೆ ಮಾಡ್ತಾ ಇದ್ದಾರೆ. ಹೀಗಾಗಿ ಇಡೀ ಮತಕ್ಷೇತ್ರದ ಎಲ್ಲ ಶಾಲೆಗಳಿಗೆ ಒಳ್ಳೆ ಕಟ್ಟಡ, ಹೆಂಗೆ ಸರ್ಕಾರಿ BLD ಆಗಿರೋಕ್ಕಿಂತ ಚಲೋ ಕಟ್ಟಡ ಆಯ್ತು. ಮೊನ್ನೆ ಯಾರೋ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೋಗಿ ತೋರಿಸ್ಬೇಕಾಗಿ ಕನ್ಮೋಷನ್ ಹೌದಲ್ಲ
ಕಣ್ಣೂರ್ನಾಳ ಮಮದಾಪುರ ಹೋದ್ರೆ ಕಣ್ಣೂರ್ನಾಳ ಹೋದ್ರೆ ಬರೀ ಅದು ಊಟದ ರೂಮ್ ಐತ್ಲಾ, ಒಂದು ದೊಡ್ಡ ಹಾಲ್ ಇರಬೇಕಾದ್ರು ಅದು 400-500 ಮಂದಿ ಫಂಕ್ಷನ್ ಮಾಡೋಷ್ಟು ದೊಡ್ಡ ಹಾಲ್ ಐತ್ರಿ ಊಟದ ರೂಮ್. ನಮ್ಮ BLS ಅಂತ ಹೋಗೋದು ಇಲ್ಲ, ಅದು ಟೊಯೋಟೋದವ್ರು ಮಮದಾಪುರದಾಗ ಮಾಡಿದಾರ. ಎಲ್ಲ ಕಡೆ ಕನಸು ಮಾಡ್ತಿದಾರೆ, ಎಲ್ಲ ಕಡೆನೂ ಕೂಡ ಅದು ವಿಸ್ತಾರ ಮಾಡಿ ಎಲ್ಲ ಕಡೆನೂ ಕೂಡ ಇದು ಮಾಡಿದ್ವಿ. ಹಂತ ಹಂತದಲ್ಲಿ ಈಗ ಎಲ್ಲ ನಡೀತಾ ಇರ್ತದೆ. ಇಡೀ ತಕ್ಷಣ ಒಂದು ಶಾಲೆ ಬಿಡ್ಲಾರ್ದಂಗೆ, ಒಂದು ರೂಮ್ ಬಿಡ್ಲಾರ್ದಂಗೆ ಎಲ್ಲ ಶಾಲೆಗಳಿಗೆ ಕ್ಲಾಸ್ ರೂಮು, ಸ್ಮಾರ್ಟ್ ಕ್ಲಾಸು ಮತ್ತು ಮಕ್ಕಳಿಗೆ ಆಟ ಆಡಲಿಕ್ಕೆ ಸಮ ಕೊಡುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ನಾನು ಮಾತಾಡೋದು ಹೇಳಿ ಆಮೇಲೆ ನಮ್ಮ ಸಚಿವರು ಹೇಳಿದರು, ಬೋಸರಾಜ್ ಅವರು, ನೀರು ಮತ್ತು ಕರೆಂಟ್ ಇವ್ಯಾವ ಕೊಟ್ಟರೆ ಸಾಕ್ರಿ ಅಂತೇಳಿ. ಮತ್ತು ನಾವು ಬರೀ ನೀರು ಮಾಡೋದಕ್ಕೆ ಕರೆಂಟ್ ಸ್ಟೇಷನ್ ಎಷ್ಟಾಗ್ಯಾವ ನಮ್ಮ ಮತಕ್ಷೇತ್ರದಾಗ? ಎಷ್ಟು ಸ್ಟೇಷನ್ ಆಗ್ಯಾವ್ರಿ? 18 ಸ್ಟೇಷನ್, 110 kV ಸ್ಟೇಷನ್ 18. ಯಾರು 3 220 ಸ್ಟೇಷನ್ಸ್. ಆಮೇಲೆ ಇದ್ರಾಗ ಒಂದು ನಮ್ಮ ದೇವರ ಪ್ರೀತಿ ಯಾವ ಹಡಿಲೆ ಒಂದು 400 kV ಸ್ಟೇಷನ್. ಕಳೆದ ಅವಧಿದಾಗ ಬೇಕಾದ್ರೆ ಏನಾಗ್ತಿತ್ತು, ನೀರಿದಾಗ ಕರೆಂಟ್ ಇರ್ತಿದ್ದಲ್ಲ, ಕರೆಂಟ್ ಇದ್ದಾಗ ನೀರು ಇರ್ತಿದ್ದಲ್ಲ. ಆದ್ರೆ ಮೊದಲು ಎಲ್ಲ ಎಷ್ಟು ಸ್ಟೇಷನ್ ಆಗ್ಯಾವು? ಎಷ್ಟು ಸ್ಟೇಷನ್ ಆಗ್ಯಾವ ನಿಮಗೆ? ಇಟಾಂಗಿಯಾಳಿಗೆ 220 ಸ್ಟೇಷನ್ ಮಾಡಿದ್ದೀವಿ ಈಗ. ಹೀಗಾಗಿ ಈ ಎಲ್ಲಾ ಸ್ಟೇಷನ್ ನೆಟ್ವರ್ಕ್ನಿಂದ ಒಂದು ಕರೆಂಟ್, ನೀರ ಏನು ಬೋಸರಾಜ ಸಾಹೇಬ್ರಲ್ಲ, ಅದೆರಡೂ ಸಮೃದ್ಧಿ ಆಗಿರ್ತೀವಿ ನಮ್ಗೆ ಸಿಗ್ತದ. ಅದ್ರ ಜೊತೆಗೆ ಉದ್ಯೋಗನೂ ಕೂಡ ಇಂಡಸ್ಟ್ರಿ ಮೂಲಕ ಉದ್ಯೋಗ ಮತ್ತು ಮಕ್ಕಳಿಗೆ ಶಿಕ್ಷಣ, ಒಳ್ಳೆಯ ಗುಣಮಟ್ಟದ ಶಿಕ್ಷಣ, ಕಾನ್ವೆಂಟ್ ಥರ, ಪಬ್ಲಿಕ್ ಶಾಲೆದಂಥ ಥರ, ಖಾಸಗಿ ಶಾಲೆ ಥರ ಸಹ ಅವ್ರಿಗೂ ಕೂಡ ಒಳ್ಳೆಯ ಶಿಕ್ಷಣ ಸಿಗುವಂಥದ್ದನ್ನು ಮಾಡ್ತಿದ್ದೀವಿ ಅನ್ನೋ ಮಾತಾಡಿದ್ರೆ ಹೇಳಿ ಗುಡಿ ಗುಡ್ಡಾರತ್ತು ರಗಡೆ ಆಗ್ಯಾವ ಅದು ಹೇಳಿ ನಮ್ಮಲ್ಲಿ ಮಾತಾಡ್ತೀವಿ. ಇಟಾಗಿ ಕೇಳ್ತಿದ್ಯಾ ಮಾಡಿಸ್ಕೊಡ್ತು, ಅದನ್ನ ಮಾಡಿಸ್ಕೊಡ್ತು. ಜಾರಿಗೆ ಕೂಡ ಅದನ್ನು ಮಾಡಿಸ್ಕೊಡ್ತೇನೆ ಎಷ್ಟು ಹೇಳಿ ಇವತ್ತು ಭಾಳ ಸಂತೋಷದಿಂದ ಬಂದು ಇವತ್ತು ತಮ್ಮೆಲ್ಲರ ಜೊತೆಗೆ ಈ ಭಾಳ ಮಹತ್ವದಾದಂಥ ಯೋಜನೆ ಬರೀ ಬಂದಾಗ ಕಟ್ತೀರ, ಇದನ್ನು ನಾವು ಕೆನಲ್ದಿಂದ ಕನೆಕ್ಟ್ ಮಾಡಿ ಎಸ್ಕೇಪ್ ಕೊಟ್ಟು ಕನೆಕ್ಟ್ ಮಾಡಿ ತುಂಬಿಸಿ ಹೆಂಗೆ ಕೇಳಿ ತುಂಬ್ತೀವಿ ಅಂದ್ರೆ ಹಂಗೆ ಹಳ್ಳಗಳನ್ನು ತುಂಬುವಂಥ ಯೋಜನೆ. 400 ಕಿಲೋಮೀಟರ್ ಆಗ್ತದೆ ತುಂಬಿಸ್. ಸುಮಾರು 400ಕ್ಕಿಂತ ಜಾಸ್ತಿ ಹಳ್ಳಿಗಳಿಗೆ ಸಹ ನಮ್ಮ ಜಿಲ್ಲೆಯಲ್ಲಿ ಬೆನಿಫಿಟ್ ಆಗ್ತೈತೆ. ಇಂಥ ಮಹತ್ವದ ಯೋಜನೆ. ಅದಕ್ಕೆ ನಾವು ವಿನಂತಿ ಮೇರೆಗೆ ಇವತ್ತು ನಮ್ಮ ಬೋಸರಾಜು ಅವರು ಸಚಿವರು ಬಂದು ನಮಗೆ ಅದನ್ನು ಈಗಾಗಲೇ 60 ಕೋಟಿ ಕೊಟ್ಟಿದ್ದಾರೆ, ಇನ್ನೂ ಒಂದು 30 ಕೋಟಿ ಕೊಡೋದಿದೆ. ಅದು ಕೊಟ್ಟರೆ ನಮ್ಮ ಮತಕ್ಷೇತ್ರ ಮುಗಿತದೆ. ನಮ್ಮ ಮತಕ್ಷೇತ್ರ ಅಟ್ಟೆ ಮಾಡ್ಕೊಂಡು ಉಳಿದವ್ರು ಬೈತಾರೆ. ಅದಕ್ಕೆ ಉಳಿದ ಮತಕ್ಷೇತ್ರಕ್ಕೂ ಕೂಡ ಆಗಬೇಕಲ್ಲ, ಹೆಂಗೆ ಅವ್ರು ಎಲ್ಲರಿಗೂ ಆಗ್ಯದಲ್ಲ ಹಂಗೆ ಹಳ್ಳಿಗಳ ಯೋಜನೆಯನ್ನು ಕೂಡ ಇಡೀ ಜಿಲ್ಲೆಗೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಆಯಾ ಶಾಸಕರ ಸಹಯೋಗದಿಂದ ಅವರ ಒಂದು ಅದರಿಂದ ನೇತೃತ್ವದಲ್ಲಿ